ಪಾಳ್ಯದ ಪರಿಸ್ಥಿತಿ ಆದ್ರೆ ಇನ್ನ ಬಿಜೆಪಿ ಪಾಳ್ಯದಲ್ಲೂ ಕೂಡ ಹಲವಾರು ರೀತಿಯ ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಪ್ರಮುಖವಾಗಿ ಈಗ ಬಿಜೆಪಿ ಹೈಕಮಾಂಡ್ ಎಲ್ಲಾ ರಾಜ್ಯಗಳ ರಾಜ್ಯಾಧ್ಯಕ್ಷರನ್ನ ಫೈನಲ್ ಮಾಡಿ ಅಂತಿಮಗೊಳಿಸಾಯಿತು. ಬಟ್ ನಮ್ಮ ರಾಜ್ಯದ ಪರಿಸ್ಥಿತಿ ಏನು, ಬಿಜೆಪಿಯ ರಾಜ್ಯಾಧ್ಯಕ್ಷರು ಯಾರು, ಇದು ಕುತೂಹಲ ಇತ್ತು. ರಾಜ್ಯಾಧ್ಯಕ್ಷ ಆಯ್ಕೆ ಸಮೀಪವಾಗ್ತಾ ಇದ್ದಂತೆ ಬಿಜೆಪಿಯಲ್ಲಿ ಎಲ್ಲರೂ ಕೂಡ ಫುಲ್ ಅಲರ್ಟ್ ಆಗ್ಬಿಟ್ಟಿದ್ದಾರಂತೆ. ರೆಬಲ್ಸ್ ಮುನಿಸು ಶಮನಕ್ಕೆ ಹೈಕಮಾಂಡ್ ಪ್ಲಾನ್ ಮಾಡಿಕೊಂಡಿದೆ. ಅಸಮಾಧಾನ ಶಮನಕ್ಕೆ ಹಿರಿಯ ನಾಯಕರಿಗೆ ವರಿಷ್ಠರು ಸೂಚನೆ ಕೊಟ್ಟಿದ್ದಾರೆ. ಕೇಂದ್ರ ಸಚಿವ ಜೋಶಿ ಮಾಜಿ ಸಿಎಂ ಸದಾನಂದ ಗೌಡ ಅವರಿಗೆ ಟಾಸ್ಕ್ ಕೊಟ್ಟಿದ್ದಾರೆ. ರೆಬಲ್ಸ್ ನಾಯಕರಿರೋ ಜಿಲ್ಲೆಯಲ್ಲೇ ಸಭೆ ಮಾಡಬೇಕು ಅಂತ ಕೇಂದ್ರ ಸೂಚನೆ ಕೊಟ್ಟಿದೆಯಂತೆ. ಅಧ್ಯಕ್ಷ ವಿರೋಧಿ ಬಣದವರ ಜೊತೆ ಸಭೆ ಮಾಡಬೇಕು. ಈಗ ಆಲ್ರೆಡಿ ಈ ಹಿಂದೆ ಒಂದು ಸಭೆ ಆಗಿದೆ. ಪ್ರಹ್ಲಾದ್ ಜೋಶಿ ಅವರು ಕರೆದು ಮಾತಾಡಿದ್ದಾರೆ. ಕರೆದು ಮಾತಾಡಿದಾಗ ಅವರು ಸಮಾಧಾನ ಶಮನ ಆಯ್ತಾ? ಇಲ್ಲ, ಬದಲಾಗಿ ಇನ್ನೂ ಕೂಡ ಜಾಸ್ತಿ ಆಗ್ತಾ ಇದೆ. ಪ್ರಮುಖವಾಗಿ ರೆಬಲ್ಸ್ ಟೀಮ್ನ ನಾಯಕ ಅಂತ ಗುರುತಿಸಿಕೊಂಡಿರುವಂತಹ ಅರವಿಂದ್ ಲಿಂಬಾವಳಿ ಅವರು ಬಹಿರಂಗವಾಗಿ ಸಭೆಯಲ್ಲಿ ಅಸಮಾಧಾನ ಹೊರ ಹಾಕ್ಬಿಟ್ರು. ಅಲ್ಲಿಗೆ ಪ್ರಹ್ಲಾದ್ ಜೋಶಿ ಅವ್ರಿಗೂ ಸೇರಿದಂತೆ ಸದಾನಂದ ಗೌಡ್ರಿಗೂ ಕೂಡ ಅರ್ಥ ಆಗೋಯ್ತು ಇವ್ರನ್ನ ಸಮಾಧಾನ ಮಾಡೋದು ಅಷ್ಟು ಈಸಿ ಇಲ್ಲ ಅಂತ. ಬಟ್ ಈಗ ಯಾರೆಲ್ಲ ಅಸಮಾಧಾನಿತರಿದ್ದಾರಲ್ಲ ಅವರ ಕ್ಷೇತ್ರಗಳಲ್ಲಿ ಸಭೆಗಳನ್ನ ಮಾಡೋ ಮೂಲಕ ಅವರ ಅಸಮಾಧಾನವನ್ನ ಹೋಗಲಾಡಿಸ್ಬೇಕು. ಆ ಬಳಿಕ ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆನ ಅಥವಾ ಆಲ್ರೆಡಿ ಅಂತಿಮ ಆಗಿದೆ ಬಿಡಿ ಹೆಸರು, ಅದು ಬಹಿರಂಗವಾಗಿ ಘೋಷಣೆ ಆದ ಬಳಿಕ ಆ ಅಸಮಾಧಾನ ಮತ್ತೆ ಭುಗಿಲೇಳಬಾರ್ದು ಅನ್ನೋ ಕಾರಣಕ್ಕೆ ಅನೌನ್ಸ್ ಆಗೋಕ್ಕೂ ಮುನ್ನ ಅವ್ರನ್ನ ಸಮಾಧಾನ ಮಾಡಬೇಕು, ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಆ ನಂತರ ರಾಜ್ಯಾಧ್ಯಕ್ಷರ ಹೆಸರನ್ನ ಅನೌನ್ಸ್ ಮಾಡಬೇಕು ಅಂತ ಬಿಜೆಪಿ ಹೈಕಮಾಂಡ್ ತೀರ್ಮಾನ ಮಾಡದಂಗೆ ಕಾಣಿಸ್ತಾ ಇದೆ. ಆದ್ರೆ ಅಷ್ಟು ಈಸಿ ಇದೆಯಾ ರೆಬಲ್ಸ್ ಟೀಮ್ನವರನ್ನ ವಿಶ್ವಾಸಕ್ಕೆ ಪಡೆದುಕೊಂಡು ಅವ್ರನ್ನ ಸಮಾಧಾನ ಮಾಡೋದು? ಅಷ್ಟು ಈಸಿ ಇದೆಯಾ? ಪ್ರಹ್ಲಾದ್ ಜೋಶಿ ಮತ್ತು ಸದಾನಂದ ಗೌಡರಿಗೆ ಈ ಟಾಸ್ಕ್ ಕೊಟ್ಟಿದ್ರು ಕೂಡ, ಸಭೆಗಳನ್ನ ಮಾಡಿದ್ರು ಕೂಡ ಸಭೆಯಲ್ಲಿ ಅವರನ್ನ ಸಮಾಧಾನ ಮಾಡಕ್ಕಾಗಿಲ್ಲ. ಪ್ರಮುಖವಾಗಿ ಅವರೆಲ್ಲರ ಆಗ್ರಹ, ಯಾಕೆ BS ಯಡಿಯೂರಪ್ಪನವರ ಫ್ಯಾಮಿಲಿಗೆ ಮತ್ತೆ ಮತ್ತೆ ಆದ್ಯತೆ ಕೊಡ್ತಾ ಇದ್ದೀರಿ? ವಿಜಯೇಂದ್ರ ಅವರಿಗೆ ನಾಯಕತ್ವ ಗುಣಗಳಿಲ್ಲ, ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಗುಣ ಇಲ್ಲ, ಹಿರಿಯರನ್ನ ಕಡೆಗಣನೆ ಮಾಡಲಾಗ್ತಾ ಇದೆ, ಯಾರನ್ನ ಕೂಡ ವಿಶ್ವಾಸಕ್ಕೆ ಪಡೆದುಕೊಳ್ಳಲ್ಲ. ಸೊ ಅಂಥವರನ್ನ ರಾಜ್ಯಾಧ್ಯಕ್ಷ ಹುದ್ದೆಯಲ್ಲಿ ಮುಂದುವರಿಸೋದು ಯಾಕೆ? ಬೇರೆಯವರು ಕೂಡ ಪಕ್ಷಕ್ಕೆ ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ, ಕೆಲಸ ಮಾಡ್ತಿದ್ದಾರೆ, ಹಿರಿಯರಿದ್ದಾರೆ, ಅಂಥವರಿಗೆ ಯಾಕೆ ಪಟ್ಟ ಸಿಗ್ತಾ ಇಲ್ಲ? ಈ ಪ್ರಶ್ನೆಯನ್ನ ಪದೇ ಪದೇ ರೆಬಲ್ಸ್ ನಾಯಕರು ಪ್ರಸ್ತಾಪ ಮಾಡ್ತಾನೆ ಇದ್ದಾರೆ. ಬಟ್ ಈಗ ವಿಜಯೇಂದ್ರ ಅವ್ರನ್ನ ಬಿಜೆಪಿ ಹೈಕಮಾಂಡ್ ಮುಂದುವರಿಸುತ್ತೆ ಅಂದ್ರೆ ಅವರನ್ನ ಕೂಡ ವಿಶ್ವಾಸಕ್ಕೆ ಪಡೆದುಕೊಳ್ಬೇಕು. ಅವರ ಡಿಮ್ಯಾಂಡ್ಗಳೇನಿದೆಯೋ ಅದನ್ನ ಸರಿ ಮಾಡುವಂತಹ ಪ್ರಯತ್ನಗಳಾಗಬೇಕು. ಹಾಗಾಗಿ ಏನ್ ಆಶ್ವಾಸನೆಗಳು ಬಿಜೆಪಿ ಹೈಕಮಾಂಡ್ ನಿಂದ ಈ ಪ್ರಹ್ಲಾದ್ ಜೋಶಿ ಅವರ ಮೂಲಕ ಹೋಗುತ್ತೆ ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕಾಗತ್ತೆ.